ಮೇಡಮ್, ಈಗ ಇವತ್ತು ಬೆಂಗಳೂರಿನಲ್ಲಿ ಯೋಗ ರತ್ನ ಅಂತೇಳಿ ಇನ್ನೊಂದು ಕಾರ್ಯಕ್ರಮ ಅದ್ಭುತವಾಗಿ ಆಯೋಜನೆ ಮಾಡಿದ್ದಾರೆ. ಸೊ ಕಾರ್ಯಕ್ರಮದ ಬಗ್ಗೆ ಮಾತಾಡ್ತಾರೆ. ಇದು ಕಾರ್ಯಕ್ರಮ ಸಂತೋಷ್ ಲಾಡ್ ಫೌಂಡೇಶನ್ ವತಿಯಿಂದ ಇದು ಇನ್ ಕೋಆರ್ಡಿನೇಷನ್ ಅಂದರೆ ಮೇನ್ ಇದಕ್ಕೆ ಮಾಡ್ತಾ ಇರೋದು ಸ್ವಾಮೀಜಿಗಳು, ವಚನಾನಂದ ಸ್ವಾಮೀಜಿಗಳು ಅವರು ಸ್ವಾಶ ಯೋಗಕ್ಕೆ ಇದು ಆರ್ಗನೈಸೇಷನಿಂದ ಮಾಡ್ತಾ ಇರೋದು. ಸೊ ನಾವು ಅವ್ರಿಗೆ ಸಪೋರ್ಟಿವ್ ಆಗಿ ಹೋದ ವರ್ಷವೂ ಸಹ ಸಂಡೂರಿನಲ್ಲಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಅದ್ಭುತವಾದಂಥ ಕಾರ್ಯಕ್ರಮ. ಇಲ್ಲಿ ಯಾರಾದರೂ ಯೋಗನಲ್ಲಿ ಎಕ್ಸ್ಪರ್ಟ್ಸ್ ಯಾರಿದ್ದಾರೆ, ಯೋಗದ ಬಗ್ಗೆ ಪರಿಚಯ ಮಾಡಿಕೊಡೋರು, ಅವೇರ್ನೆಸ್ ಕ್ರಿಯೇಟ್ ಮಾಡಿದವರು, ಯೋಗದ ಬಗ್ಗೆ ರಿಸರ್ಚ್ ಮಾಡಿದವರು ಅಂಥ ರೆಕಗ್ನೈಸ್ಡ್ ಇಂಟರ್ನ್ಯಾಷನಲ್ ಯಾರು ಯೋಗ ಎಕ್ಸ್ಪರ್ಟ್ಸ್ ಇದ್ದಾರೆ ಅವ್ರಿಗೆ ಒಂದು ರೆಕಗ್ನೈಸ್ ಮಾಡಿ ಅವಾರ್ಡ್ ಕೊಡುವಂಥ ಒಂದು ಪುಟ್ಟ ಪ್ರಯತ್ನ ಅವ್ರು ಮಾಡಿದ್ರು. ದೊಡ್ಡ ಪ್ರಯತ್ನನೇ ಮಾಡ್ತಾ ಇದ್ದಾರೆ. ಸೊ ನಾವು ಸಂತೋಷ್ ಲಾಡ್ ಫೌಂಡೇಶನ್ ವತಿಯಿಂದ ಸಾಹೇಬರು ಸಂತೋಷ್ ಲಾಡ್ ಅವರು ನಿಮ್ಗೆ ಗೊತ್ತಿರೋ ಹಾಗೆ ಫಿಟ್ನೆಸ್ ಎಂಥೂಸಿಯಾಸ್ಟಿಕ್. ಸೊ ಹಾಗಾಗಿ ಅವರು ಸಹ ಇದಕ್ಕೆ ಕೈ ಜೋಡಿಸಿ ಈ ಒಂದು ಕಾರ್ಯಕ್ರಮ ಇನ್ನೂ ಚೆನ್ನಾಗಿ ನಡೀಬೇಕು ಅಂತೇಳಿ, ದೊಡ್ಡ ಮಟ್ಟದಲ್ಲಿ ನಡೀಬೇಕು ಅಂಥೇಳಿ ಅವರು ಸಹ ಕೈ ಜೋಡಿಸಿ ಈ ಕಾರ್ಯಕ್ರಮನ 2ನೇ ವರ್ಷ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಯಾರು ಫಿಟ್ನೆಸ್ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾರೋ ಇನ್ಫ್ಲುಯೆನ್ಸರ್ಸು ಮತ್ತು ಫಿಟ್ನೆಸ್ ಎಂಥೂಸಿಯಾಸ್ಟು, ಇವತ್ತು ಒಬ್ಬರು ಬ್ಲೈಂಡ್ ರನ್ನರ್ ಬಂದಿದ್ದಾರೆ. ಸೊ ಅಂಥವ್ರನ್ನ ಒಂದು ಸಹ ರೆಕಗ್ನೈಸ್ ಮಾಡಿ ಅವ್ರಿಗೂ ಒಂದು ಪ್ಲ್ಯಾಟ್ಫಾರ್ಮ್ ಕೊಡೋ ಥರ ಒಂದು ಪ್ರೋಗ್ರಾಮ್ ಆಯೋಜನೆ ಮಾಡಿದ್ದಾರೆ. ಮೇಡಮ್, ಇನ್ನು ಪಹಲ್ಗಾಮ್ಗೆ ಸಂತೋಷ್ ಲಾಡ್ ಅವರು ಹೋದಂಥ ಸಂದರ್ಭದಲ್ಲಿ ವಿರೋಧ ಪಕ್ಷದವರು ಟೀಕೆ ಮಾಡಿದ್ರು, ಫೋಟೋಶೂಟ್ಗೆ ಹೋಗಿದ್ದಾರೆ ಅಂತೇಳಿ. ಸೊ ಅದ್ರ ಬಗ್ಗೆ ಹೇಳೋದು. ವಿರೋಧ ಪಕ್ಷದವರು ಇರೋದೇ ವಿರೋಧ ಮಾಡೋದಕ್ಕೆ. ಸೊ ಏನು ಮಾತಾಡಿದ್ರು ಒಂದು ತೂಕದಿಂದ ಮಾತಾಡಬೇಕಾಗತ್ತೆ. ಸೊ ಉದಾಹರಣೆಗೆ ಅಲ್ಲಿ ಹೋದಾಗ ಮಹಾರಾಷ್ಟ್ರದವರು ಭಾಳ ಮಂದಿ ಇದ್ದರು. ಅವರು ಆ್ಯಕ್ಚುಲಿ ಅವ್ರ ಮಿನಿಸ್ಟ್ರು ಬಂದಿಲ್ಲ ಅಂತ ಹೇಳಿ ಬೇಸರ ಮಾಡಿಕೊಂಡ್ರು. ಸೊ ಸಂತೋಷ್ ಲಾಡ್ ಹೋದಾಗ ಅವರು ಏನು ಮಾಡಿದ್ರು, ಅಲ್ಲಿರೋನ್ನ ಕರ್ಕೊಂಬಂದರು. ನಿಮಗೆ ಗೊತ್ತಿದ್ದಾಗೆ ಏರ್ ಪ್ರೈಸಸ್ ಜಾಸ್ತಿ ಆಯಿತು. ಒಂದು ಟಿಕೆಟ್ಗೆ 60,000 70,000 ತನಕ ಹೋಯಿತು. ಸೊ ಹೆಂಗೆ ಒಂದು ಸಾಮಾನ್ಯ ವ್ಯಕ್ತಿಗಳು ಯಾರು ಹಾಲಿಡೇಗೆ ಹೋಗಿರ್ತಾರೆ ಅವರ ಒಂದು ಫ್ಯಾಮಿಲಿ ಜೊತೆ ಹೆಂಗೆ ಬರೋದಕ್ಕಾಗತ್ತೆ. ಸೊ ಅನುಕೂಲ ಮಾಡಿ ಕರ್ಕೊಂಬಂದರು. ಸೊ ಅವ್ರು ಏನೇ ಹೇಳ್ಬೋದು, ಬಟ್ ನಿಜಾಂಶ ಏನಂದರೆ ಯಾರನ್ನ ಕರ್ಕೊಂಬಂದರು ಅವ್ರು ಖುಷಿ ಆಯಿತು. ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ನಮಗೆ ಒಂದು ಸರ್ಕಾರದಿಂದ ಮತ್ತು ಒಂದು ಮಿನಿಸ್ಟ್ರಿಂದ ಇಷ್ಟೊಂದು ಅನುಕೂಲ ಆಯ್ತಲ್ಲ ಅಂತ ಅವರು ಒಂದು ಸ್ಯಾಟಿಸ್ಫ್ಯಾಕ್ಷನ್ಗೆ ಮಾಡಿದ್ದಾರೆ ಅಷ್ಟೇ ಹೊರತು ಇಲ್ಲಿ ಏನು ಇವ್ರ ಪಿ ಆರ್ಗೆ ಏನು ಬೇಕಾಗಿಲ್ಲ. ಬಿಕಾಸ್ ಸಂತೋಷ್ ಲಾಡ್ ಅವ್ರಿಗೆ ಯಾವ ಪಿ ಆರ್ನು ಬೇಕಾಗಿಲ್ಲ. ಮೇಡಮ್, ಇನ್ನು ಸಂತೋಷ್ ಲಾಡ್ ಅವರು ರೈತ ಪರ ಅಂತ ಹೇಳೋದಕ್ಕೆ ಮೊನ್ನೆ ಇತ್ತೀಚೆಗಾದಂಥ ಒಂದು ಇನ್ಸಿಡೆಂಟ್, ರೈತ ಉಳುಮೆ ಮಾಡಬೇಕಂದ್ರೆ ಹೆಗಲ ಮೇಲೆ ಹಾಕೊಂಡು ಉಳುಮೆ ಮಾಡೋದು. ಸೊ ಅಂಥ ರೈತರನ್ನು ಗುರುತಿಸಿ ಹಸುವನ್ನು ಕೊಡಿಸುವಂಥ ಅವರನ್ನು ಕೊಡಿಸುವಂಥ ಕೆಲಸ ಮಾಡಿದ್ದಾರೆ. ಖಂಡಿತ. ಈಗ ಸಂತೋಷ್ ಲಾಡ್ ಅವರು ಮೊದಲಿಂದಾನು ಬರೀ ರೈತರೇ ಎಲ್ಲ ಕಾರ್ಮಿಕರಿರ್ಬೋದು, ಪೌರ ಕಾರ್ಮಿಕರಿರ್ಬೋದು, ಹೆಣ್ಮಕ್ಳ ವಿದ್ಯಾಭ್ಯಾಸ ಇರ್ಬೋದು, ಎಲ್ಲ ವಿದ್ಯಾಭ್ಯಾಸದ ವಿಚಾರದಲ್ಲಿ ಕಾರ್ಮಿಕರ ವಿಚಾರದಲ್ಲಿ, ಅಗ್ರಿಕಲ್ಚರಸ್ ವಿಚಾರದಲ್ಲಿ, ಫಾರ್ಮರ್ಸ್ ವಿಚಾರದಲ್ಲಿ ಅವರು ತುಂಬ ಶ್ರದ್ಧೆಯಿಂದ ಕೆಲಸ ಮಾಡ್ತಾರೆ. ಯಾಕಂದರೆ ಎಲ್ಲೋ ಒಂದು ಕಡೆ ಅನುಕೂಲ ಮಾಡಿಕೊಡ್ಬೇಕು. ನಾವು ಅಧಿಕಾರದಲ್ಲಿದ್ದಾಗ ಏನಾದರೂ ಒಂದು ಅನುಕೂಲ ಮಾಡಿಕೊಡ್ಬೇಕು. ಅವರು ಅಧಿಕಾರದಲ್ಲಿ ಇಲ್ಲದೇ ಇದ್ದರೂ ಸಹ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಇದು ಒಂದು ಚಿಕ್ಕ ಉದಾಹರಣೆ. ಅವರು ಸಂತೋಷ್ ಲಾಡ್ ಅವರು ಸುಮಾರು ಒಂದು ಆಲ್ಮೋಸ್ಟ್ ಅಬೌಟ್ 2-3 ಸಾವಿರ ಆಗೋಷ್ಟು ಇದು ಬೋರ್ವೆಲ್ಸ್ನ ಹಾಕ್ಕೊಟ್ಟಿದ್ದಾರೆ, ಫ್ರೀಯಾಗಿ ಹಾಕ್ಕೊಟ್ಟಿದ್ದಾರೆ. ಸೊ ಎಲ್ಲೂ ಸಹ ಪ್ರಚಾರ ತೊಗೊಂಡಿಲ್ಲ. ಕೆಲವು ಸಲ ಸ್ವಲ್ಪ ಮೀಡಿಯಾವರಿಂದ ಸ್ವಲ್ಪ ಪ್ರಚಾರ ಸಿಗುತ್ತೆ ಅಷ್ಟೇ ಹೊರತು ಅವ್ರಿಗೇನು ಪ್ರಚಾರಕ್ಕಾಗಿ ಮಾಡೋದಿಲ್ಲ. ಭಾಳಷ್ಟು ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ. ಮತ್ತು ಒಂದು ಜನಪರವಾಗಿ ಅವರ ಕಾಳಜಿ ತುಂಬ ಜಾಸ್ತಿ ಇದೆ. ಮೇಡಮ್, ಇನ್ನು ಬಿಜೆಪಿ ಅವರು ಹೇಳುವ ಆರೋಪ ಮಾಡುವಂತೆ ಕಾಂಗ್ರೆಸ್ ಪಕ್ಷದಲ್ಲಿ ಹಗರಣ, ಲಂಚಾವತಾರ ಜಾಸ್ತಿ ಆಗಿದೆ, ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟಿದ್ದಾರೆ. ಸೊ ಈ ಥರ ಅದು ಸರ್ಕಾರದವರು ಮತ್ತು ಕಾಂಗ್ರೆಸ್ ಪಕ್ಷದ ವಕ್ತಾರರು ಮಾತಾಡಬೇಕು. ನಾನು ಮಾತಾಡಿದ್ರೆ ಅದು ಸರಿ ಕಾಣಲ್ಲ. ಬಟ್ ಯಾವುದೇ ವಿರೋಧ ಪಕ್ಷ ಆಗಲಿ ಅದು ಟೀಕೆ ಮತ್ತು ಟಿಪ್ಪಣಿ ಮಾಡೋದು ಸಹಜ. ಬಟ್ ಒಂದು ಬೇಸಿಸ್ ಇಟ್ಕೊಂಡು, ಒಂದು ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ ಇಟ್ಕೊಂಡು ಅವರು ಇನ್ನೂ ಗಟ್ಟಿ ಮಟ್ಟದಲ್ಲಿ ಅವರು ಸಹ ವಿರೋಧ ಪಕ್ಷದ ಕೆಲಸ ಮಾಡಿದ್ರೆ ಅದು ದೇಶದ ಜನಕ್ಕೆ ಮತ್ತು ರಾಜ್ಯದ ಜನಕ್ಕೆ ಅನುಕೂಲ ಆಗುತ್ತೆ ನನ್ನ ಒಂದು ಅನಿಸಿಕೆ. ಮೇಡಮ್, ಇನ್ನು ನಾವು ಕಾಂಗ್ರೆಸ್ಸಿಗರಾಗಿ ಹೇಳೋದಾದ್ರೆ ಕಾಂಗ್ರೆಸ್ನಲ್ಲಿ ನಿಜಕ್ಕೂ ಲಂಚಾವತಾರ, ಈ ಭ್ರಷ್ಟಾಚಾರ, ಹಗರಣ ವಸತಿ ಇಲಾಖೆಯಲ್ಲಿ ಇತ್ತೀಚೆಗೆ ಕೇಳಿದಂಥ ಒಂದು ಪ್ರಕರಣ ಅಷ್ಟೊಂದು ಇದೆಯಾ ಅಂತ ಹೇಳಿ ನಾನು ಕಾಂಗ್ರೆಸ್ನಲ್ಲಿ ಇಲ್ಲ. ನನ್ನ ಡಿ.ಕೆ. ಶಿವಕುಮಾರ್ ಅವರು ಇವಾಗಲೇ ಕಾಂಗ್ರೆಸ್ಸಿಂದ ಎಕ್ಸ್ಪೆಲ್ ಮಾಡಿ 1 ವರ್ಷ ಆಗಿದೆ. ಬಟ್ ನಾನು ಹಾರ್ಡ್ ಕೋರ್ ಕಾಂಗ್ರೆಸ್ ಅವಳಿದ್ದೀನಿ. ಅವರು ಹೊರಗೆ ಹಾಕಿದ್ರು ನಾನು ಕಾಂಗ್ರೆಸ್ ಮನಸ್ಥಿತಿನಲ್ಲೇ ಇದ್ದೀನಿ. ನಮ್ಮ ಐಡಿಯಾಲಜಿ ಅದು. ಬಟ್ ಹಗರಣ ಅನ್ನೋದು ಈಗ ಇದು ಜಮೀರ್ ಅಹಮದ್ ಅವ್ರದ್ದು ನಾನು ಒಂದು ಸ್ಟೇಟ್ಮೆಂಟ್ ನೋಡಿದ್ರೆ ಅವ್ರು ಹೇಳಿದರು, ಏನಾದರೂ ನನ್ನ ಕಡೆಯಿಂದ ಏನಾದರೂ ಆಗಿದೆ ನಾನು ಡೆಫಿನೆಟ್ಲಿ ರಿಸೈನ್ ಮಾಡ್ತೀನಿ ಅಂತ. ಸೊ ಇದು ಒಂದು ಮಟ್ಟದಲ್ಲಿ ಕರಪ್ಷನನ್ನು ನಿಲ್ಲಿಸೋದಕ್ಕೆ ಸಾಧ್ಯ ಇಲ್ಲ. ಬಟ್ ಇಲ್ಲಿ ಏನಾಗುತ್ತೆ ಅಂದರೆ ಈ ವಸತಿ ವಿಚಾರದಲ್ಲಿ ಏನಾಗುತ್ತೆ ಅಂದರೆ ಯಾರಿಗೆ ಸಿಗಲ್ಲೋ ಅವ್ರು ಏನಾದರೂ ಒಂದು ಹೇಳ್ತಾರೆ. ಸೊ ಅದು ಆ ಪ್ರಕ್ರಿಯೆ ಒಂದು ಲಾಟ್ರಿ ಸಿಸ್ಟಮ್ನಲ್ಲಿ ನಡೆದ್ರೆ ಮೇ ಬಿ ಅದೊಂದು ಆವಾಗ ಈ ಒಂದು ಅಲಿಗೇಷನ್ಸ್ ಎಲ್ಲ ಕಡಿಮೆ ಆಗುತ್ತೆ ಅಂತ ನನ್ನ ಒಂದು ಪರ್ಸನಲ್ ಒಪಿನಿಯನ್. ಥ್ಯಾಂಕ್ ಯು ಮೇಡಮ್. ಈಗ ಇವತ್ತು ಬೆಂಗಳೂರಿನಲ್ಲಿ ಯೋಗ ರತ್ನ ಅಂತೇಳಿ ಇನ್ನೊಂದು ಕಾರ್ಯಕ್ರಮ ಅದ್ಭುತವಾಗಿ ಆಯೋಜನೆ ಮಾಡಿದ್ದಾರೆ. ಸೊ ಕಾರ್ಯಕ್ರಮದ ಬಗ್ಗೆ ಮಾತಾಡ್ತಾರೆ. ಇದು ಕಾರ್ಯಕ್ರಮ ಸಂತೋಷ್ ಲಾಡ್ ಫೌಂಡೇಶನ್ ವತಿಯಿಂದ ಇದು ಇನ್ ಕೋಆರ್ಡಿನೇಷನ್ ಅಂದರೆ ಮೇನ್ ಇದಕ್ಕೆ ಮಾಡ್ತಾ ಇರೋದು ಸ್ವಾಮೀಜಿಗಳು, ವಚನಾನಂದ ಸ್ವಾಮೀಜಿಗಳು ಅವರು ಸ್ವಾಶ ಯೋಗಕ್ಕೆ ಇದು ಆರ್ಗನೈಸೇಷನಿಂದ ಮಾಡ್ತಾ ಇರೋದು.
ಸೊ ನಾವು ಅವ್ರಿಗೆ ಸಪೋರ್ಟಿವ್ ಆಗಿ ಹೋದ ವರ್ಷವೂ ಸಹ ಸಂಡೂರಿನಲ್ಲಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ, ಅದ್ಭುತವಾದಂಥ ಕಾರ್ಯಕ್ರಮ. ಇಲ್ಲಿ ಯಾರಾದರೂ ಯೋಗನಲ್ಲಿ ಎಕ್ಸ್ಪರ್ಟ್ಸ್ ಯಾರಿದ್ದಾರೆ, ಯೋಗದ ಬಗ್ಗೆ ಪರಿಚಯ ಮಾಡಿಕೊಡೋರು, ಅವೇರ್ನೆಸ್ ಕ್ರಿಯೇಟ್ ಮಾಡಿದವರು, ಯೋಗದ ಬಗ್ಗೆ ರಿಸರ್ಚ್ ಮಾಡಿದವರು ಅಂಥ ರೆಕಗ್ನೈಸ್ಡ್ ಇಂಟರ್ನ್ಯಾಷನಲ್ ಯಾರು ಯೋಗ ಎಕ್ಸ್ಪರ್ಟ್ಸ್ ಇದ್ದಾರೆ ಅವ್ರಿಗೆ ಒಂದು ರೆಕಗ್ನೈಸ್ ಮಾಡಿ ಅವಾರ್ಡ್ ಕೊಡುವಂಥ ಒಂದು ಪುಟ್ಟ ಪ್ರಯತ್ನ ಅವ್ರು ಮಾಡಿದ್ರು. ದೊಡ್ಡ ಪ್ರಯತ್ನನೇ ಮಾಡ್ತಾ ಇದ್ದಾರೆ. ಸೊ ನಾವು ಸಂತೋಷ್ ಲಾಡ್ ಫೌಂಡೇಶನ್ ವತಿಯಿಂದ ಸಾಹೇಬರು ಸಂತೋಷ್ ಲಾಡ್ ಅವರು ನಿಮ್ಗೆ ಗೊತ್ತಿರೋ ಹಾಗೆ ಫಿಟ್ನೆಸ್ ಎಂಥೂಸಿಯಾಸ್ಟಿಕ್. ಸೊ ಹಾಗಾಗಿ ಅವರು ಸಹ ಇದಕ್ಕೆ ಕೈ ಜೋಡಿಸಿ ಈ ಒಂದು ಕಾರ್ಯಕ್ರಮ ಇನ್ನೂ ಚೆನ್ನಾಗಿ ನಡೀಬೇಕು ಅಂತೇಳಿ, ದೊಡ್ಡ ಮಟ್ಟದಲ್ಲಿ ನಡೀಬೇಕು ಅಂತ ಹೇಳಿ ಅವರು ಸಹ ಕೈ ಜೋಡಿಸಿ ಈ ಕಾರ್ಯಕ್ರಮನ 2ನೇ ವರ್ಷ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಯಾರು ಫಿಟ್ನೆಸ್ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾರೋ ಇನ್ಫ್ಲೂಯೆನ್ಸರ್ಸು ಮತ್ತು ಫಿಟ್ನೆಸ್ ಎಂಥೂಸಿಯಾಸ್ಟು, ಇವತ್ತು ಒಬ್ಬರು ಬ್ಲೈಂಡ್ ರನ್ನರ್ ಬಂದಿದ್ದಾರೆ. ಸೊ ಅಂಥವ್ರನ್ನ ಒಂದು ಸಹ ರೆಕಗ್ನೈಸ್ ಮಾಡಿ ಅವ್ರಿಗೂ ಒಂದು ಪ್ಲ್ಯಾಟ್ಫಾರ್ಮ್ ಕೊಡೋ ಥರ ಒಂದು ಪ್ರೋಗ್ರಾಮ್ ಆಯೋಜನೆ ಮಾಡಿದ್ದಾರೆ. ಮೇಡಮ್, ಇನ್ನು ಪಹಲ್ಗಾಮ್ಗೆ ಸಂತೋಷ್ ಲಾಡ್ ಅವರು ಹೋದಂಥ ಸಂದರ್ಭದಲ್ಲಿ ವಿರೋಧ ಪಕ್ಷದವರು ಟೀಕೆ ಮಾಡಿದ್ರು, ಫೋಟೋಶೂಟ್ಗೆ ಹೋಗಿದ್ದಾರೆ ಅಂತ ಹೇಳಿ. ಸೊ ಅದ್ರ ಬಗ್ಗೆ ಹೇಳೋದು, ವಿರೋಧ ಪಕ್ಷದವರು ಇರೋದೇ ವಿರೋಧ ಮಾಡೋದಕ್ಕೆ. ಸೊ ಏನು ಮಾತಾಡಿದ್ರು ಒಂದು ತೂಕದಿಂದ ಮಾತಾಡಬೇಕಾಗತ್ತೆ. ಸೊ ಉದಾಹರಣೆಗೆ ಅಲ್ಲಿ ಹೋದಾಗ ಮಹಾರಾಷ್ಟ್ರದವರು ಭಾಳ ಮಂದಿ ಇದ್ದರು, ಅವರು ಆ್ಯಕ್ಚುಲಿ ಅವ್ರ ಮಿನಿಸ್ಟ್ರು ಬಂದಿಲ್ಲ ಅಂತ ಹೇಳಿ ಬೇಸರ ಮಾಡಿಕೊಂಡ್ರು. ಸೊ ಸಂತೋಷ್ ಲಾಡ್ ಹೋದಾಗ ಅವರು ಏನು ಮಾಡಿದ್ರು, ಅಲ್ಲಿರೋದನ್ನ ಕರ್ಕೊಂಬಂದರು. ನಿಮಗೆ ಗೊತ್ತಿದ್ದಾಗೆ ಏರ್ ಪ್ರೈಸಸ್ ಜಾಸ್ತಿ ಆಯಿತು. ಒಂದು ಟಿಕೆಟ್ಗೆ 60,000 70,000 ತನಕ ಹೋಯಿತು. ಸೊ ಹೆಂಗೆ ಒಂದು ಸಾಮಾನ್ಯ ವ್ಯಕ್ತಿಗಳು ಯಾರು ಹಾಲಿಡೇಗೆ ಹೋಗಿರ್ತಾರೆ ಅವರ ಒಂದು ಫ್ಯಾಮಿಲಿ ಜೊತೆ ಹೆಂಗೆ ಬರೋದಕ್ಕಾಗತ್ತೆ? ಸೊ ಅನುಕೂಲ ಮಾಡಿ ಕರ್ಕೊಂಬಂದರು. ಸೊ ಅವ್ರು ಏನೇ ಹೇಳ್ಬೋದು, ಬಟ್ ನಿಜಾಂಶ ಏನಂದರೆ ಯಾರನ್ನ ಕರ್ಕೊಂಬಂದರು ಅವ್ರು ಖುಷಿ ಆಯಿತು. ಮತ್ತು ಮೋಸ್ಟ್ ಇಂಪಾರ್ಟೆಂಟ್, ನಮಗೆ ಒಂದು ಸರ್ಕಾರದಿಂದ ಮತ್ತು ಒಂದು ಮಿನಿಸ್ಟ್ರಿಂದ ಇಷ್ಟೊಂದು ಅನುಕೂಲ ಆಯ್ತಲ್ಲ ಅಂತ ಅವರು ಒಂದು ಸ್ಯಾಟಿಸ್ಫ್ಯಾಕ್ಷನ್ಗೆ ಮಾಡಿದ್ದಾರೆ ಅಷ್ಟೇ ಹೊರತು ಇಲ್ಲಿ ಏನು ಇವ್ರ PR-ಗೆ ಏನು ಬೇಕಾಗಿಲ್ಲ. ಬಿಕಾಸ್ ಸಂತೋಷ್ ಲಾಡ್ ಅವ್ರಿಗೆ ಯಾವ PR-ನೂ ಬೇಕಾಗಿಲ್ಲ. ಮೇಡಮ್, ಇನ್ನು ಸಂತೋಷ್ ಲಾಡ್ ಅವರು ರೈತ ಪರ ಅಂತ ಹೇಳೋದಕ್ಕೆ ಇತ್ತೀಚೆಗಾದಂಥ ಒಂದು ಇನ್ಸಿಡೆಂಟ್, ರೈತ ಉಳುಮೆ ಮಾಡಬೇಕಂದ್ರೆ ಹೆಗಲ ಮೇಲೆ ಹಾಕೊಂಡು ಉಳುಮೆ ಮಾಡೋದು. ಸೊ ಅಂಥ ರೈತರನ್ನು ಗುರುತಿಸಿ ಹಸುವನ್ನು ಕೊಡಿಸುವಂಥ, ಓರಿಯನ್ನು ಕೊಡಿಸುವಂಥ ಕೆಲಸ ಮಾಡಿದ್ದಾರೆ. ಖಂಡಿತ. ಈಗ ಸಂತೋಷ್ ಲಾಡ್ ಅವರು ಮೊದಲಿಂದಾನು ಬರೀ ರೈತರೇ ಎಲ್ಲ, ಕಾರ್ಮಿಕರಿರ್ಬೋದು, ಪೌರ ಕಾರ್ಮಿಕರಿರ್ಬೋದು, ಹೆಣ್ಮಕ್ಳ ವಿದ್ಯಾಭ್ಯಾಸ ಇರ್ಬೋದು, ಎಲ್ಲ ವಿದ್ಯಾಭ್ಯಾಸದ ವಿಚಾರದಲ್ಲಿ, ಕಾರ್ಮಿಕರ ವಿಚಾರದಲ್ಲಿ, ಅಗ್ರಿಕಲ್ಚರಲ್ಸ್ ವಿಚಾರದಲ್ಲಿ, ಫಾರ್ಮರ್ಸ್ ವಿಚಾರದಲ್ಲಿ ಅವರು ತುಂಬ ಶ್ರದ್ಧೆಯಿಂದ ಕೆಲಸ ಮಾಡ್ತಾರೆ. ಯಾಕಂದರೆ ಎಲ್ಲೋ ಒಂದು ಕಡೆ ಅನುಕೂಲ ಮಾಡಿಕೊಡ್ಬೇಕು. ನಾವು ಅಧಿಕಾರದಲ್ಲಿದ್ದಾಗ ಏನಾದರೂ ಒಂದು ಅನುಕೂಲ ಮಾಡಿಕೊಡ್ಬೇಕು. ಅವರು ಅಧಿಕಾರದಲ್ಲಿ ಇಲ್ಲದೇ ಇದ್ದರೂ ಸಹ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಇದು ಒಂದು ಚಿಕ್ಕ ಉದಾಹರಣೆ. ಅವರು ಸಂತೋಷ್ ಲಾಡ್ ಅವರು ಸುಮಾರು ಒಂದು ಆಲ್ಮೋಸ್ಟ್ ಅಬೌಟ್ 2-3 ಸಾವಿರ ಆಗೋಷ್ಟು ಇದು ಬೋರ್ವೆಲ್ಸ್ನ ಹಾಕ್ಕೊಟ್ಟಿದ್ದಾರೆ, ಫ್ರೀಯಾಗಿ ಹಾಕ್ಕೊಟ್ಟಿದ್ದಾರೆ. ಸೊ ಎಲ್ಲೂ ಸಹ ಪ್ರಚಾರ ತೊಗೊಂಡಿಲ್ಲ. ಕೆಲವು ಸಲ ಸ್ವಲ್ಪ ಮೀಡಿಯಾ ಅವರಿಂದ ಸ್ವಲ್ಪ ಪ್ರಚಾರ ಸಿಗುತ್ತೆ ಅಷ್ಟೇ ಹೊರತು ಅವ್ರಿಗೇನು ಪ್ರಚಾರಕ್ಕಾಗಿ ಮಾಡೋದಿಲ್ಲ. ಭಾಳಷ್ಟು ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ. ಮತ್ತು ಒಂದು ಜನಪರವಾಗಿ ಅವರ ಕಾಳಜಿ ತುಂಬ ಜಾಸ್ತಿ ಇದೆ. ಮೇಡಮ್, ಇನ್ನು BJP ಅವರು ಹೇಳುವ ಆರೋಪ ಮಾಡುವಂತೆ ಕಾಂಗ್ರೆಸ್ ಪಕ್ಷದಲ್ಲಿ ಹಗರಣ, ಲಂಚಾವತಾರ ಜಾಸ್ತಿ ಆಗಿದೆ, ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟಿದ್ದಾರೆ. ಸೊ ಈ ಥರ ಅದನ್ನು ಅದು ಸರ್ಕಾರದವರು ಮತ್ತು ಕಾಂಗ್ರೆಸ್ ಪಕ್ಷದ ವಕ್ತಾರರು ಮಾತಾಡಬೇಕು. ನಾನು ಮಾತಾಡಿದ್ರೆ ಅದು ಸರಿ ಕಾಣಲ್ಲ. ಬಟ್ ಯಾವುದೇ ವಿರೋಧ ಪಕ್ಷ ಆಗಲಿ ಅದು ಟೀಕೆ ಮತ್ತು ಟಿಪ್ಪಣಿ ಮಾಡೋದು ಸಹಜ. ಬಟ್ ಒಂದು ಬೇಸಿಸ್ ಇಟ್ಕೊಂಡು, ಒಂದು ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ ಇಟ್ಕೊಂಡು ಅವರು ಇನ್ನೂ ಗಟ್ಟಿ ಮಟ್ಟದಲ್ಲಿ ಅವರು ಸಹ ವಿರೋಧ ಪಕ್ಷದ ಕೆಲಸ ಮಾಡಿದ್ರೆ ಅದು ದೇಶದ ಜನಕ್ಕೆ ಮತ್ತು ರಾಜ್ಯದ ಜನಕ್ಕೆ ಅನುಕೂಲ ಆಗುತ್ತೆ ನನ್ನ ಒಂದು ಅನಿಸಿಕೆ. ಮೇಡಮ್, ಇನ್ನು ನಾವು ಕಾಂಗ್ರೆಸ್ಸಿಗರಾಗಿ ಹೇಳೋದು, ಕಾಂಗ್ರೆಸ್ನಲ್ಲಿ ನಿಜಕ್ಕೂ ಲಂಚಾವತಾರ, ಈ ಭ್ರಷ್ಟಾಚಾರ, ಹಗರಣ ವಸತಿ ಇಲಾಖೆಯಲ್ಲಿ ಇತ್ತೀಚೆಗೆ ಕೇಳಿದಂಥ ಒಂದು ಪ್ರಕರಣ ಅಷ್ಟೊಂದು ಇದೆಯಾ ಅಂತ ಹೇಳಿ ನಾನು ಕಾಂಗ್ರೆಸ್ನಲ್ಲಿ ಇಲ್ಲ. ನನ್ನ DK ಶಿವಕುಮಾರ್ ಅವರು ಇವಾಗಲೇ ಕಾಂಗ್ರೆಸ್ಸಿಂದ ಎಕ್ಸ್ಪೆಲ್ ಮಾಡಿ 1 ವರ್ಷ ಆಗಿದೆ. ಬಟ್ ನಾನು ಹಾರ್ಡ್ಕೋರ್ ಕಾಂಗ್ರೆಸ್ ಅವಳಿದ್ದೀನಿ. ಅವರು ಹೊರಗೆ ಹಾಕಿದ್ರು ನಾನು ಕಾಂಗ್ರೆಸ್ ಮನಸ್ಥಿತಿನಲ್ಲೇ ಇದ್ದೀನಿ. ನಮ್ಮ ಐಡಿಯಾಲಜಿ ಅದು. ಬಟ್ ಹಗರಣ ಅನ್ನೋದು ಈಗ ಇದು ಜಮೀರ್ ಅಹಮದ್ ಅವ್ರದ್ದು ನಾನು ಒಂದು ಸ್ಟೇಟ್ಮೆಂಟ್ ನೋಡಿದೆ. ಅವ್ರು ಹೇಳಿದರು, ಏನಾದರೂ ನನ್ನ ಕಡೆಯಿಂದ ಏನಾದರೂ ಆಗಿದೆ ನಾನು ಡೆಫಿನೆಟ್ಲಿ ರಿಸೈನ್ ಮಾಡ್ತೀನಿ ಅಂತ. ಸೊ ಇದು ಒಂದು ಮಟ್ಟದಲ್ಲಿ ಕರಪ್ಷನನ್ನು ನಿಲ್ಲಿಸೋದಕ್ಕೆ ಸಾಧ್ಯ ಇಲ್ಲ. ಬಟ್ ಇಲ್ಲಿ ಏನಾಗುತ್ತೆ ಅಂದರೆ ಈ ವಸತಿ ವಿಚಾರದಲ್ಲಿ ಏನಾಗುತ್ತೆ ಅಂದರೆ ಯಾರಿಗೆ ಸಿಗಲ್ಲೋ ಅವ್ರು ಏನಾದರೂ ಒಂದು ಹೇಳ್ತಾರೆ. ಸೊ ಅದು ಆ ಪ್ರಕ್ರಿಯೆ ಒಂದು ಲಾಟ್ರಿ ಸಿಸ್ಟಮ್ನಲ್ಲಿ ನಡೆದ್ರೆ ಮೇ ಬಿ ಅದೊಂದು ಆವಾಗ ಈ ಒಂದು ಅಲಿಗೇಷನ್ಸ್ ಎಲ್ಲ ಕಡಿಮೆ ಆಗುತ್ತೆ ಅಂತ ನನ್ನ ಒಂದು ಪರ್ಸನಲ್ ಒಪಿನಿಯನ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.